ಇಲ್ಲಿ ವೃತ್ತಿ ಅಂತ ಬಂದಾಗ ಬಹಳ ಮುಖ್ಯವಾಗಿ ದಶಮಾಧಿಪತಿಯಾದಂತಹ ಕುಜನನ್ನ ಪ್ರಾರ್ಥನೆಯನ್ನ ಮಾಡಬೇಕಾಗ್ತದೆ. ಫಿಸಿಕಲಿ ಅಟ್ರಾಕ್ಟ್ ಆಗಲಿಕ್ಕೆ ಸ್ವಲ್ಪ ಜಿಮ್ಗೆ ಹೋಗುವಂಥದ್ದು, ಸ್ವಲ್ಪ ವ್ಯಾಯಾಮ ಮಾಡುವಂಥದ್ದು ನೀವು ಮಾಡೋದ್ರಿಂದ ಕೂಡ ನಿಮ್ಮ ಲೈಫಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಈ ಕುಂಭರಾಶಿಯವ್ರಿಗೆ ಮದುವೆ ಅಂದ ತಕ್ಷಣನೇ ಸ್ವಲ್ಪ ನಾನು ಇವ್ರಿಗೆ ಒಂದು ಸಣ್ಣ ಸಜೆಷನ್ ಕೊಡೋದೇನೆಂದರೆ ಸ್ವಲ್ಪ ಅರ್ಲಿ ಮ್ಯಾರೇಜ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಿ. ಕುಂಭರಾಶಿಯವರ ವೈಯಕ್ತಿಕ ಬೆಳವಣಿಗೆ, ವೈಯಕ್ತಿಕವಾದಂತಹ ಯಶಸ್ಸನ್ನು ಗಳಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಷಯಗಳ ಬಗ್ಗೆ ಮಾತಾಡೋಣ. ನೋಡಿ, ಸೇಮ್ ಮಕರ ರಾಶಿಯವ್ರ ಬಗ್ಗೆ ನಾವು ಹೇಗೆ ಚರ್ಚೆ ಮಾಡೋದು ಅದೇ ರೀತಿ ಕುಂಭರಾಶಿಯವ್ರಿಗೂ ಅಷ್ಟೇ. ಕುಂಭರಾಶಿಯವ್ರಿಗೆ ತುಂಬ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ. ಸ್ವಲ್ಪ ಲೇಟಾಗಿ ಯಶಸ್ಸನ್ನು ಗಳಿಸಿದ್ರು ತುಂಬ ಚೆನ್ನಾಗಿ ಆಗ್ತಾರೆ. ನೋಡಿ, ಇವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಸೀಕ್ರೆಟ್ಗಳನ್ನ ಜಾಸ್ತಿ ಮೇಂಟೈನ್ ಮಾಡ್ತಾರೆ, ಅಥವಾ ಇನ್ನರ್ ಆಕ್ಟಿವ್ ಅಂತ ಯಾವಾಗಲೂ ಕೂಡ ಇವರು ಅಂತರ್ಪ್ರಜ್ಞೆ ಜಾಸ್ತಿ ಇರ್ತದೆ, ಒಳಗಡೆ ಜಾಸ್ತಿ ಯೋಚನೆ ಮಾಡ್ತಾರೆ, ತುಂಬ ನಾಲೆಡ್ಜ್ ಇದ್ರು ಬೇಗ ಓಪನ್ ಅಪ್ ಆಗಲ್ಲ ಕುಂಭರಾಶಿಯವರು. ನೀವು ಬೇಗ ಓಪನ್ ಅಪ್ ಆಗಿ ಮತ್ತು ನಿಮ್ಮ ನಾಲೆಡ್ಜನ್ನು ಬೇಗ ಶೇರ್ ಮಾಡಿ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತೀರ ನೀವು. ಹಾಗಾದರೆ ಇವರು ಶನಿ ಏನಾದರೂ ಇವರು ಜಾತಕದಲ್ಲಿ ವೀಕ್ ಇದ್ದರೆ, ಅಂದರೆ ದುಸ್ಥಾನದಲ್ಲಿದ್ದರೆ, ಆಗ ಇವ್ರಿಗೆ ಪ್ರಾಬ್ಲಮ್. ದುಸ್ಥಾನ ಮೀನ್ಸ್ 3, 6, 11 ಇಟ್ ಈಸ್ ವೆರಿ ಗುಡ್ ಭಾವ ಇವ್ರಿಗೆ. 12ನೇ ಮನೆ ಮತ್ತು 8ನೇ ಮನೆ ಅಷ್ಟೊಂದು ಒಳ್ಳೆಯದಲ್ಲ, ಬೇರೆ ಭಾವಗಳು ಕೂಡ ಇವ್ರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಬಟ್ 3, 6, 11ರಲ್ಲಿದ್ದರೆ ಕುಂಭರಾಶಿಯವ್ರನ್ನ ಯಾರು ಟಚ್ ಕೂಡ ಮಾಡೋಕ್ಕಾಗಲ್ಲ. ತುಂಬ ಪೀಕಿಗೆ ಹೋಗ್ತಾರೆ. ದುಡ್ಡು, ಕಾಸು, ಹಣ, ವ್ಯವಹಾರ, ಸಂಪತ್ತಂತೂ ಇವರನ್ನು ಹೂಡಿಕೊಂಡು ಬರುತ್ತೆ. ಮತ್ತು ಐಶ್ವರ್ಯಾಧಿಪತಿ, ಧನಾಧಿಪತಿ ಆಗಿರೋದ್ರಿಂದ ಇವರ ಜಾತಕದಲ್ಲಿ ಶನಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಇನ್ನು ವೈಯಕ್ತಿಕವಾದಂತಹ ಯಶಸ್ಸನ್ನು ಇವರು ಗಳಿಸಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಶಿವನ ಆರಾಧನೆ ಮತ್ತು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಬೇಕು. ಪ್ರತಿ ಶನಿವಾರದ ದಿನ ಇವರು ಏನು ಮಾಡಬೇಕು ಅಂದರೆ ಬೆಲ್ಲವನ್ನು ತೆಗೆದುಕೊಂಡು, ಸಿಂಧೂರವನ್ನು ತೆಗೆದುಕೊಂಡು ಹೋಗಿ ಆಂಜನೇಯ ಸ್ವಾಮಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಶೀಘ್ರವಾದ ಯಶಸ್ಸನ್ನು ಇವರಿಗೆ ಗಳಿಸಲಿಕ್ಕೆ. ಮತ್ತು ಏನು ಇವರಿಗೆ ಶನಿ ವೀಕ್ ಆಗಿರ್ತಾರೆ, ಶನಿ ವೀಕ್ ಜಾತಕದಲ್ಲಿ ದೂಷಿತರಾಗಿರ್ತಾರೆ, ಆಕ್ಟಿವ್ ಆಗಬೇಕು ಅಂದರೆ ಆಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ನೀವು ಕ್ಷೇತ್ರ ದರ್ಶನವನ್ನು ಮಾಡುವಂಥದ್ದು ಮತ್ತು ಆ ಸ್ವಾಮಿಗೆ ಸಿಂಧೂರ ಅರ್ಪಣೆ ಮಾಡುವಂಥದ್ದು ಮತ್ತು ಎಳ್ಳನ್ನು ಅರ್ಪಣೆ ಮಾಡುವಂಥದ್ದು, ಬೆಲ್ಲವನ್ನು ಅರ್ಪಣೆ ಮಾಡುವಂಥದ್ದು ಭಾಳ ಯಶಸ್ಸನ್ನು ಗಳಿಸಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಅದರ ಜೊತೆಗೆ ಪ್ರತಿ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನ, ನವಗ್ರಹ ಪ್ರದಕ್ಷಿಣೆ, 3 ಪ್ರದಕ್ಷಿಣೆ ಅಥವಾ 7 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾ ಬಂದರೂ ಕೂಡ ಈ ದೋಷ ಇವರಿಗೆ ನಿವಾರಣೆ ಆಗ್ತದೆ. ಜೊತೆಗೆ ಇವರು ಕೇವಲ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಷ್ಟೇ ಸಾಕಾಗೋದಿಲ್ಲ, ಅವರ ಗುಣಧರ್ಮಗಳನ್ನು ಇವರು ಅಳವಡಿಸ್ಕೋಬೇಕು. ಆಂಜನೇಯ ಸ್ವಾಮಿ ನೋಡಿ ತುಂಬ ಶಿಸ್ತು ಮತ್ತು ಸೇವಾ ನಿರತ. ಸ್ವಾಮಿ ಸೇವೆ ಅಂತ ಹೇಳ್ತೀವಿ ಅಂದರೆ ನೀವು ಯಾವ ಕೆಲಸವನ್ನು ಮಾಡ್ತೀರಾ ಅಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡದೆ, ಓನರ್ನ ಅಥವಾ ನಿಮಗೆ ಕೆಲಸ ಕೊಟ್ಟವ್ರನ್ನ ತೆಗಳದೆ, ಸ್ವಾಮಿ ನಿಷ್ಠೆ ಅಂತ ಹೇಳ್ತೀವಿ. ಯಾವಾಗಲೂ ಏನಂದರೆ ನಿಮಗೆ ಕೆಲಸ ಕೊಟ್ಟಿರೋರು ಅವರು ಸಂಬಳ ಎಷ್ಟಾರು ಕೊಡಲಿ, ಅವ್ರಿಗೆ ನಿಷ್ಠೆಯಾಗಿದ್ದರೆ, ನೀವು ಮಾಡುವಂಥ ಕೆಲಸಕ್ಕೆ ನಿಷ್ಠೆಯಾಗಿದ್ದರೆ ಅದು ಖಂಡಿತವಾಗಿಯೂ ನಿಮಗೆ ಕೈ ಹಿಡಿಯುವಂಥದ್ದು. ಜೊತೆಗೆ ನವಗ್ರಹಗಳು ಅಂತ ಹೇಳ್ತೀವಿ ಮತ್ತು ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ. ಏನಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಒಂದು ಒಳ್ಳೆಯ ಸಂಬಂಧಗಳನ್ನು ಎಲ್ಲರ ಜೊತೆಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅವಶ್ಯಕತೆ ಇರುತ್ತೆ. ಮತ್ತು ಶನಿ ಅಂದ ತಕ್ಷಣವೇ ದೂಷಿತವಾಗಿದ್ದರೆ ಏನಾಗ್ಬಿಡ್ತಾರೆ ಅಂದರೆ, ಶನಿ ಎಷ್ಟು ಚೆನ್ನಾಗಿರ್ತಾರೋ ಜಾತಕದಲ್ಲಿ ಅಷ್ಟು ಆಕ್ಟಿವ್ನೆಸ್ಸನ್ನು ಕೊಟ್ಟರೆ, ಅವರು ವೀಕ್ ಇದ್ದರೆ ಜಾತಕದಲ್ಲಿ ಸೋಮರಿತನ, ಆಲಸ್ಯತನ, ಬ್ಯಾಡ್ ಹ್ಯಾಬಿಟ್ಸ್ ಕಲಿಯುವಂಥದ್ದಿರುತ್ತೆ. ಅದನ್ನೆಲ್ಲ ಎಷ್ಟು ನೀವು ಅವಾಯ್ಡ್ ಮಾಡಿಕೊಂಡು ಹೆಚ್ಚು ಅವರ್ಗಳ ಕಾಲ, ನಾನು ಬರೀ 4 ಅವರ್ 6 ಅವರ್ 8 ಅವರ್ ದುಡಿತೀನಿ ಅಂತಲ್ಲ, ಮ್ಯಾಕ್ಸಿಮಮ್ ಅವರ್ ದುಡಿಯುವಂಥದ್ದು, ನಿಮ್ಮ ಸ್ವಂತಿಕೆಯಿಂದ ಕೆಲಸವನ್ನು ಮಾಡಿದ್ರೆ ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ಕೆಲಸಗಳನ್ನು ಮಾಡ್ತಾ ಬಂದರೆ ಬೇಗ ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶಗಳು ಸಿಗ್ತವೆ. ಇಲ್ಲಿ ವೃತ್ತಿ ಅಂತ ಬಂದಾಗ ಬಹಳ ಮುಖ್ಯವಾಗಿ ದಶಮಾಧಿಪತಿಯಾದಂತಹ ಕುಜನನ್ನು ನೀವು ಬಹಳ ಮುಖ್ಯವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ. ನೋಡಿ, ಇವ್ರಿಗೆ ಯಾರೆಲ್ಲ ಕುಂಭರಾಶಿಯಲ್ಲಿ ಹುಟ್ಟಿರ್ತಾರೋ ಅವ್ರಿಗೆ ದೇವಿ ಆರಾಧನೆ, ದೇವಸ್ಥಾನ ಪೂಜೆ ಮಾಡೋದು, ಅಮ್ಮನವ್ರ ದೇವಸ್ಥಾನವನ್ನು ಪೂಜೆ ಮಾಡುವಂಥದ್ದು. ಅವ್ರಿಗೆ ಪುರೋಹಿತರಾಗಿದ್ದರೆ ಅಮ್ಮನವ್ರ ದೇವಸ್ಥಾನವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ.
ಬಹಳ ಯಶಸ್ಸನ್ನು ಗಳಿಸ್ತೀರಿ. ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ನಿಮಗೆ ಅತ್ಯಂತ ಯಶಸ್ಸನ್ನು ಗೊಳಿಸುತ್ತೆ. ಹಾಗಾದರೆ ಯಾರೆಲ್ಲ ನಾನು ಪುರೋಹಿತರೆಲ್ಲ ನನಗೆ ಬೇರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ಬರ್ತದೆ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರು, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಲಾಯರು, ಈ ಎಲ್ಲ ಪ್ರೊಫೆಷನ್ಗಳು ಕೂಡ ಇವರಿಗೆ ತುಂಬ ಚೆನ್ನಾಗಿ ಕೈಯನ್ನು ಹಿಡಿಯುವಂಥದ್ದು. ಮತ್ತು ಇವರು ಏನು ಮಾಡಬೇಕು ಅಂತಂದರೆ ನರಸಿಂಹಸ್ವಾಮಿ ಪ್ರತಿ ಶನಿವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮಂಗಳವಾರದ ದಿನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರುವಂಥದ್ದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಜೊತೆಗೆ ನರಸಿಂಹಸ್ವಾಮಿಗೋಸ್ಕರ ಬಾಗಿಲಲ್ಲಿ ದೀಪವನ್ನು ಚಿಟ್ಟು ನರಸಿಂಹಸ್ವಾಮಿ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ವೆರಿ ಗುಡ್ ರಿಸಲ್ಟ್, ಇವರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ವೃತ್ತಿಯಲ್ಲಿ. ಜೊತೆಗೆ ಈ ಕುಜ ಅಂದ ತಕ್ಷಣ ದಶಮ ಭಾವದಲ್ಲಿ ಕುಜ ಅಂದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಫಿಟ್ ಆಗಿರಬೇಕು ಅಂತ ಯಾವಾಗಲೂ. ಯಾಕಂದರೆ ಕುಜ ಬಂದು ಸ್ಪೋರ್ಟ್ಸ್ ಮ್ಯಾನು, ಅವನು ಯಾವಾಗಲೂ ಏನಂದರೆ ಕ್ಷತ್ರಿಯ ಆಗಿರೋದ್ರಿಂದ ಯಾವಾಗಲೂ ಅವ್ನು ದಣಿವೇ ಆಗೋದಿಲ್ಲ. ಎನಿ ಟೈಮ್ ನಾನು ಯುದ್ಧಕ್ಕೆ ರೆಡಿ ಇದ್ದೀನಿ ಅಂತ. ಯುದ್ಧ ಮಾಡಬೇಕು ಅಂದರೆ ಏನು ಮಾಡಬೇಕು, ಬಾಡಿ ಫಿಟ್ನೆಸ್ ಇರಬೇಕು. ಅದರಿಂದ ನೀವು ವೃತ್ತಿಯಲ್ಲಿ ಯಶಸ್ಸು ಗಳಿಸ್ಬೇಕು ಅಂದರೂ ಕೂಡ ನಿಮ್ಮ ಫಿಟ್ನೆಸ್ ಕಡೆ ನೀವು ತುಂಬ ಗಮನ ಹರಿಸಿ. ನೀವು ಜನಗಳಿಗೆ ಹೇಗೆ ಕಾಣ್ತೀರಾ, ಎಷ್ಟು ಫಿಟ್ನೆಸ್ ಆಗಿ ಕಾಣ್ತೀರಾ, ಎಷ್ಟು ಯಂಗಾಗಿ ಕಾಣ್ತಿರೋ ಅಷ್ಟು ಚೆನ್ನಾಗಿ ಬಿಸ್ನೆಸ್ ನಿಮಗೆ ತುಂಬ ಚೆನ್ನಾಗಾಗತ್ತೆ. ಅದರಿಂದ ನೀವು ಫಿಸಿಕಲಿ ಅಟ್ರಾಕ್ಟ್ ಆಗಲಿಕ್ಕೆ ಸ್ವಲ್ಪ ಜಿಮ್ಗೆ ಹೋಗುವಂಥದ್ದು, ಸ್ವಲ್ಪ ವ್ಯಾಯಾಮ ಮಾಡುವಂಥದ್ದು, ಸ್ವಲ್ಪ ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದನ್ನು ನೀವು ಮಾಡೋದ್ರಿಂದ ಕೂಡ ನಿಮ್ಮ ಲೈಫಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಅದರ ಜೊತೆಗೆ ವರ್ಷಕ್ಕೆ ಒಂದು ದಿನನಾದ್ರೂ ಯಾವುದಾದ್ರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವಂಥದ್ದು. ವಿಶೇಷವಾಗಿ ನೋಡಿ, ವಾಯುತತ್ವ ಅಂದ ತಕ್ಷಣವೇ ನಿಮಗೆ ಕಾಳಹಸ್ತಿ ನೆನಪಾಗುತ್ತೆ. ವೃಶ್ಚಿಕ ರಾಶಿಗೆ ಅಂದರೆ ದಶಮ ಭಾವ ವೃಶ್ಚಿಕ ರಾಶಿ ಬರೋದ್ರಿಂದ ನೀವು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವಂಥದ್ದು ಬಹಳ ಯಶಸ್ಸನ್ನು ಗಳಿಸೋಕ್ಕೆ ಸಾಧ್ಯ ಆಗ್ತದೆ ನಿಮಗೆ. ಅದರಿಂದ ನೋಡಿ, ಮೇಷ ಬಂದ ತಕ್ಷಣವೇ ಇಲ್ಲಿ ಅಗ್ನಿ ತತ್ವ ಆಗಿಬಿಡುತ್ತೆ, ವೃಶ್ಚಿಕ ಬಂದ ತಕ್ಷಣ ಜಲತತ್ವ ಆಗಿಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ವರ್ಷಕ್ಕೆ ಒಮ್ಮೆ ಆದರೂ ಹೋಗಿ ಬರುವಂಥದ್ದು. ಅಥವಾ ಬೆಂಗಳೂರಿಗೆ ನಿಯರೆಸ್ಟ್ ಇರುವಂಥವರು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ವರ್ಷಕ್ಕೊಂದ್ಸರಿ ಹೋಗುವಂಥದ್ದು. ಅಥವಾ ಪ್ರತಿ ಮಂಗಳವಾರದ ದಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಬಂದರೆ ನೋಡಿ, ನಿಮ್ಮ ಯಶಸ್ಸು ಎಷ್ಟು ಚೆನ್ನಾಗಾಗತ್ತೆ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈ ಕುಂಭರಾಶಿಯವ್ರಿಗೆ ಮದುವೆ ಅಂದ ತಕ್ಷಣವೇ ಸ್ವಲ್ಪ ನಾನು ಇವ್ರಿಗೆ ಒಂದು ಸಣ್ಣ ಸಜೆಷನ್ ಕೊಡೋದೇನೆಂದರೆ ಸ್ವಲ್ಪ ಅರ್ಲಿ ಮ್ಯಾರೇಜ್ ಮಾಡ್ಕೊಳ್ಳಿ, ನೀವು ತುಂಬ ಒಳ್ಳೆಯದು. ಯಾಕಂತಂದರೆ ಕುಂಭರಾಶಿಯವ್ರಿಗೆ ಏನಾಗುತ್ತೆ, ಸಪ್ತಮಾಧಿಪತಿ ರವಿ ಆಗಿರೋದ್ರಿಂದ, ಅದರಲ್ಲೂ ರವಿ ಏನಾದ್ರೂ ಫಸ್ಟ್ ಆಫ್ ಆಲ್ ಕುಂಭರಾಶಿಯವ್ರಿಗೆ ರವಿ ಎಗನೆಸ್ಟ್ ಗ್ರಹ, ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ. ಯಾಕಂದರೆ ಪಾರ್ಟ್ನರ್ಗೆ ಯಾವಾಗಲೂ ಈಗೋ ಕ್ಲಾಶಸ್ ಇರುತ್ತೆ ಮತ್ತು ಅವ್ರದ್ದು ಸ್ವಲ್ಪ ಡೈನಮಿಕ್ ನೇಚರ್ ಇರುತ್ತೆ. ಅವ್ರ ಮಾತನ್ನೇ ನೀವು ಕೇಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅದರಿಂದ ಏನಾಗುತ್ತೆ, ನೀವು ಒಂದು ಸ್ವಲ್ಪ ಲೇಟ್ ಮಾಡಿದ್ರೂ ತುಂಬ ಲೇಟ್ ಆಗುವಂಥದ್ದು. ಅದರಲ್ಲೂ ಕೂಡ ರವಿ ಏನಾದ್ರು 6, 8, 12ನೇ ಮನೆ ದುಸ್ಥಾನದಲ್ಲಿ ಕೂತ್ಕೊಬಿಟ್ರೆ ನಿಮಗೆ 30+ ಮದುವೆ ಆಗೋದಿಲ್ಲ, ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದರಿಂದ ನೀವೇನು ಮಾಡಿ ಅಂತಂದರೆ, ಜಾತಕದಲ್ಲಿ ರವಿ ಇದ್ದರೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೂ ನಿಮ್ಮ ಪಾರ್ಟ್ನರೇ ಬಂದು ನಿಮ್ಮನ್ನು ನೋಡ್ಕೊಳ್ಳುವಂಥದ್ದು, ಫ್ಯಾಮಿಲಿ ನೋಡ್ಕೊಳ್ಳುವಂಥದ್ದು, ಕೇರ್ ಟೇಕರ್ ಆಗಿ ಕೆಲಸ ಮಾಡುವಂಥದ್ದನ್ನು ಮಾಡಿಬಿಡ್ತಾರೆ. ಆದರೆ ಎಲ್ಲರಿಗೂ ಒಂದೇ ಥರ ಜಾತಕಗಳು ಇರೋದಿಲ್ಲ. ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ಸೂರ್ಯನಿಗೆ ವಿಶೇಷವಾದಂತಹ ಆರಾಧನೆಯನ್ನು ಮಾಡುವಂಥದ್ದು, ವಿಷ್ಣುವಿಗೆ ವಿಶೇಷವಾದಂತಹ ಆರಾಧನೆ ಮಾಡುವಂಥದ್ದು, ಶಿವನಿಗೆ ವಿಶೇಷವಾದಂತಹ ಆರಾಧನೆ ಮಾಡುವಂಥದ್ದು. ನೋಡಿ, ಸೂರ್ಯನನ್ನು ಒಲಿಸ್ಕೊಳ್ಳುವಂಥದ್ದು ಹೇಗೆ? ಇಟ್ ಈಸ್ ವೆರಿ ಸಿಂಪಲ್, ಭಾಳ ಸಿಂಪಲ್. ಸೂರ್ಯನನ್ನು ಒಲಿಸ್ಕೊಳ್ಳೋದು ಹೇಗೆ ಅಂದರೆ, ಸೂರ್ಯ ಊಟಕ್ಕಿಂತ ಮುಂಚೆ ಹೇಳಬೇಕು, ನೀವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಅದರ ಜೊತೆಗೆ ಸೂರ್ಯನಿಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ಕೆಂಪು ಬಣ್ಣದ ಹೂವನ್ನು ಹಾಕಿ ಅರ್ಘ್ಯವನ್ನು ಕೊಡುವಂಥದ್ದು. ಅಥವಾ ಬಿಳಿ ಎಕ್ಕದ ಗಿಡ ಇದ್ದರೆ ಒಂದು ತಾಮ್ರದ ನೀರನ್ನು ತಗೊಂಡೋಗಿ ಬಿಳಿ ಎಕ್ಕದ ಗಿಡಕ್ಕೆ ನೀರನ್ನು ನೀವು ಹಾಕೋದ್ರಿಂದ ಕೂಡ ಬೇಗ ಸೂರ್ಯ ಆಕ್ಟಿವ್ ಆಗ್ತಾರೆ, ನಿಮ್ಮ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಮತ್ತು ಇನ್ನೊಂದೇನೆಂದರೆ, ಈ ಬೇಗ ಮದುವೆ ಸೆಟ್ ಆಗಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಹೇಗಿರಬೇಕು ಅಂತಂದರೆ, ಸೂರ್ಯ ಊಟಕ್ಕಿಂತ ಮುಂಚೆ ಹೇಳಬೇಕು. ಸೂರ್ಯ ಮುಳುಗ್ತಾ ಇದ್ದಂಗೆ ಅಂದರೆ ಒಂದು 8 ಗಂಟೆ 9 ಗಂಟೆಗೆ ಮಲ್ಕೊಳ್ಳುವಂಥ ಒಂದು ಶಿಸ್ತುಬದ್ಧಿನ ಜೀವನವನ್ನು ರೂಢಿಸ್ಕೋಬೇಕು. ಮತ್ತು 25, 26 ಅಂದರೆ ಒಂದು ರೈಟ್ ಟೈಮಲ್ಲಿ ಬೇಗ ಮದುವೆ ಡಿಸಿಷನ್ನ ತಗೋಬೇಕು. ಇದರಿಂದ ಕೂಡ ನಿಮಗೆ ಭಾಳ ಯಶಸ್ಸು ಸಿಗುತ್ತೆ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ನಿಮ್ಮ ಪಿತೃ ಕಾರ್ಯಗಳನ್ನು, ಅಂದರೆ ನಿಮ್ಮ ವಂಶಸ್ಥರ ಕಾರ್ಯಗಳನ್ನು ಮಿಸ್ ಮಾಡದೆ ನೀವು ಪಿತೃ ಕಾರ್ಯಗಳನ್ನು ವರ್ಷಕ್ಕೊಂದ್ಸರಿ ಮಾಡ್ಕೊಬರುವಂಥದ್ದು ಎಕ್ಸ್ಪೆಷಲಿ ಕುಂಭರಾಶಿಯವ್ರಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಅದರ ಜೊತೆಗೆ ತಂದೆ ಸೇವೆ, ತಂದೆಗೆ ಹಿಂದಕ್ಕೆ ತಿರ್ಕೊಂಡು ಮಾತಾಡುವಂಥದ್ದು, ತಂದೆಯ ಜೊತೆ ಜಗಳ ಮಾಡುವಂಥದ್ದು, ತಂದೆಯನ್ನು ನಿಷ್ಠೂರ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ನಿಮ್ಮ ಜೀವನದಲ್ಲಿ ತುಂಬ ಸಂಕಷ್ಟಕ್ಕೆ ಸಿಕ್ಕಾಕೋತೀರಿ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಅವರ ಸೇವೆ ಮಾಡಿದ್ರೂ ಕೂಡ ನಿಮ್ಮ ಮದುವೆ ವಿಚಾರದ ದೋಷಗಳು ನಿವಾರಣೆ ಆಗುತ್ತೆ. ಸಾಮಾನ್ಯವಾಗಿ
ಈ ಕುಂಭರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ವಿವಾಹ ವಿಳಂಬ ಆಗಲಿಕ್ಕೆ ಪಿತೃದೋಷಗಳೇ ಕಾರಣ ಆಗಿರುತ್ತೆ. ಆ ಪಿತೃದೋಷಗಳ ನಿವಾರಣೆ ಮಾಡಿಕೊಂಡ್ರೆ ಶೀಘ್ರವಾದಂತಹ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ಈ ಮದುವೆಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಸೂರ್ಯ ಶಾಂತಿಯನ್ನು ಮಾಡಬೇಕು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು, ಸೂರ್ಯೋದಯಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡಬೇಕು, ಮತ್ತು ವಿಷ್ಣು ಮತ್ತು ಶಿವನ ಆರಾಧನೆಯನ್ನು ಪ್ರತಿದಿನ ಮಾಡ್ತಾ ಬಂದರೆ ಶೀಘ್ರವಾದಂಥ ವಿವಾಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರೋಗ ಬಾಧೆ ಅಂದ ತಕ್ಷಣವೇ ಇಲ್ಲಿ ಚಂದ್ರನಿಂದ ಬರುವಂಥ ರೋಗಗಳೇನೆಂದರೆ ಶೀತ ರೋಗಗಳು, ನೆಗಡಿ ಆಗುವಂಥದ್ದು, ಕಫ ಆಗುವಂಥದ್ದು, ಲಂಗ್ಸ್ ಇನ್ಫೆಕ್ಷನ್ ಆಗುವಂಥದ್ದು, ನೀರಿನ ವ್ಯತ್ಯಾಸಗಳು ಜಾಸ್ತಿ ಆಗುವಂಥದ್ದು, ಈ ಥರ ಮಲ್ಟಿಪಲ್ ಇಶ್ಯೂಸು ಬರ್ತಾನೆ ಇರುತ್ತೆ. ತುಂಬ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಅಂತಲೂ ಅಲ್ಲ, ಬಟ್ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಮತ್ತು ದಪ್ಪ ಆಗುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ. ಅದರಿಂದ ನೀವು ಚಂದ್ರನಿಗೆ ಪರಿಹಾರಗಳನ್ನು ಮಾಡ್ಕೋಬೇಕಾಗ್ತದೆ. ಏನು ಮಾಡಬೇಕು? ಊಟ ಆದ ತಕ್ಷಣ ಚಂದ್ರನ ಬೆಳಕಲ್ಲಿ ಒಂದು ರೌಂಡ್ ವಾಕ್ ಹೋಗುವಂಥದ್ದನ್ನು ಪ್ರತಿದಿನ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮತ್ತು ಪ್ರತಿ ಸೋಮವಾರದ ದಿನ ಗೌರಿ ಅಮ್ಮನವರಿಗೆ, ವಿಶೇಷವಾಗಿ ಪಾರ್ವತಿ ಅಮ್ಮನವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ. ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಜಾಸ್ತಿ ನೀರನ್ನು ಬದಲಾಯಿಸಿಬಿಡಿ. ಯಾವುದೇ ವಾತಾವರಣಕ್ಕೆ ಹೋದ್ರೂ ಒಂದೊಳ್ಳೆ ಬಿಸ್ಲರಿ ನೀರನ್ನು ಕುಡಿಯುವಂಥದ್ದು, ಶುದ್ಧವಾದ ನೀರನ್ನು ಕುಡಿಯುವಂಥದ್ದನ್ನು ಮಾಡಿ. ಜೊತೆಗೆ ಮಲ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ. ಏನಂದರೆ ತಲೆಯ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡು ಮಲ್ಕೊಳ್ಳುವಂಥದ್ದು ಬೇಡ. ಇದರಿಂದ ಮಾನಸಿಕವಾದಂಥ ಡಿಪ್ರೆಷನ್ಸು ಎಲ್ಲ ಶುರುವಾಗುತ್ತೆ. ಚಂದ್ರನಿಂದ ಬರುವಂತಹ ಕಾಯಿಲೆಗಳೇ ಬಂದು ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗಿಬಿಡುತ್ತೆ ಅಂತ. ಅದರಿಂದ ಚಂದ್ರನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮತ್ತು ತಾಯಿ ಸೇವೆಯನ್ನು ಮಾಡೋದ್ರಿಂದ ಸಾಮಾನ್ಯವಾಗಿ ಇವರಿಗೆ ರೋಗ ಬಾಧೆ ಯಾಕೆ ಬರುತ್ತೆ ಅಂದರೆ ವಂಶಸ್ಥರ ಒಂದು ಸ್ತ್ರೀ ಶಾಪದಿಂದ ಬರುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಚಂದ್ರನ ಆರಾಧನೆ ಮಾಡೋದ್ರಿಂದ, ಚಂದ್ರನಿಗೆ ಪೂಜೆಯನ್ನು ಮಾಡೋದ್ರಿಂದ, ಪಾರ್ವತಿ ಪೂಜೆಯನ್ನು ಮಾಡೋದ್ರಿಂದ, ಓಂ ಗೌರಿಯೇ ನಮಃ ಈ ಮಂತ್ರವನ್ನು ಡೈಲಿ 21-108 ಸರಿ ಜಪ ಮಾಡೋದ್ರಿಂದ ಕೂಡ ನಿಮಗೆ ರೋಗ ಬಾಧೆಗಳು ಕಡಿಮೆ ಆಗ್ತಾ ಬರ್ತದೆ. ಭಾಳ ಮುಖ್ಯವಾಗಿ ನೀರಿನ ವಿಷಯದಲ್ಲಿ ಭಾಳ ಕೇರ್ಫುಲ್ ಆಗಿರಿ. ಏನೇ ಸಮಸ್ಯೆಗಳು ಬಂದರೂ ನಿಮಗೆ ಶೀತದಿಂದ, ನೀರಿನಿಂದ, ನೀರಿನ ಕಂಟಕಗಳು, ಈ ಥರದ ಸಮಸ್ಯೆಗಳು ನಿಮಗೆ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಈ ವಿಚಾರದಲ್ಲಿ ಕೇರ್ ತಗೊಳ್ಳಿ ಅಂತ ಹೇಳ್ತಾ, ಚಂದ್ರನ ಆರಾಧನೆಯಿಂದ ರೋಗ ಬಾಧೆಗಳು ಖಂಡಿತ ನಿವಾರಣೆ ಆಗುತ್ತೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಮಂತ್ರವನ್ನು ಡೈಲಿ 108 ಸರಿ ಜಪ ಮಾಡಿ. ಅದರ ಜೊತೆಗೆ ವಿಶೇಷವಾಗಿ ಯಾವುದಾದ್ರು ದೇವಸ್ಥಾನಗಳಲ್ಲಿ ವಿಶೇಷ ಸಾಮೂಹಿಕ ಪೂಜೆಗಳಾಗುವ ಜಾಗಗಳಲ್ಲಿ ದಾಸೋಹಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ ಕಟ್ಟಿಗೆಗಳು ಅಂತ, ಮರದ ಪೀಸು, ಅಡುಗೆ ಮಾಡಲಿಕ್ಕೆ ಮರ ಬೇಕು ಅಥವಾ ಗ್ಯಾಸ್ ಬೇಕು, ಅದನ್ನು ತಗೊಂಡೋಗಿ ಅವರಿಗೆ ಕೊಡೋದ್ರಿಂದ ಕೂಡ ಆ ದೋಷಗಳು ನಿಮಗೆ ನಿವಾರಣೆ ಆಗುತ್ತೆ, ಆರೋಗ್ಯ ಸ್ಥಿತಿಗತಿಗಳು ಸರಿ ಹೋಗ್ತದೆ ಅಂತ ಹೇಳ್ತಾ, ಈ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಗೆ ವೈಯಕ್ತಿಕವಾದಂತಹ ಅಭಿವೃದ್ಧಿ, ಮದುವೆ, ವೃತ್ತಿ, ರೋಗ ಬಾಧೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಶ್ರೀ ಮಾಯಾಕಾರ